ಹೊಸಕೋಟೆಗೆ ಬಂದು ನನ್ನನ್ನು ಭೇಟಿ ಮಾಡಿ ಈ ಥರ ಒಂದು ಪುಸ್ತಕ ಇದೆ, ನೀವು ಬಿಡುಗಡೆ ಮಾಡ್ತೀರಾ ಸರ್ ಅಂತ ಕೇಳಿದ್ರು. ನಾನು ಸಂತೋಷವಾಗಿ ಒಪ್ಕೊಂಡೆ. ಹೇಳ್ತೀನಿ ಅದಕ್ಕೆ ಕಾರಣ ಏನು ಅಂತ. ಮೊದಲನೇದಾಗಿ ಈ ಭವನದಲ್ಲಿ ನಾನು ಮಾತಾಡ್ತಾ ಇರೋದು ಮೊದಲನೇ ಸರ್ತಿ. ಪತ್ರಕರ್ತರ ಭವನ ಅಂದಾಗ ನನಗೆ ಆ ಕಡೆದೇ ನೆನಪಾಗೋದು. ಇಷ್ಟು ಸುಂದರವಾದಂತಹ ಒಂದು ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಶಿವಪ್ಪ ಮತ್ತು ಸಂಗಡಿಗರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನೀವೆಲ್ಲರೂ ಸಹೃದಯರು. ಈ ಸಹೃದಯ ಎಂಬ ಶಬ್ದಕ್ಕೆ ಸರಿಸಮಾನವಾದ ಇಂಗ್ಲಿಷ್ ಪದವೇ ಇಲ್ಲ. ಕವಿಯ ಹೃದಯಕ್ಕೆ ಸಮಾನವಾದ ಹೃದಯ ಉಳ್ಳವನೇ ಸಹೃದಯ. ಅಂದರೆ ಕವಿ ಮತ್ತು ಸಹೃದಯ ಒಂದೇ ಅರ್ಥದ ಎರಡು ಶಬ್ದಗಳು. ಆದ್ದರಿಂದ ನಾನು ಬಹಳ ಕಡೆ ಸಭೆಯನ್ನು ಕುರಿತು ಮಾತಾಡುವಾಗ ಸಹೃದಯರೇ ಅಂತಲೇ ನಾನು ಸಂಬೋಧನೆ ಮಾಡೋದು. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅನ್ನೋ ಹಾಗೆ ವಿ ಆರ್ ಸುದರ್ಶನ್ ಸರ್ ಅವರು ಇಲ್ಲಿ ಬಂದು ಈ ಸಭೆಯ ಕಳೆಯನ್ನು ಹೆಚ್ಚಿಸಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಬಹಳ ದಿವಸ ಆಗಿತ್ತು. ಆಮೇಲೆ ಇವತ್ತಿನ ನನ್ನ ಮಾತಿಗೆ ಒಪ್ಪುವಂತಹ ವಿಶ್ವ ಮಾನವ ಗೀತೆಯನ್ನು ನಮ್ಮ ಮಂಜುಳಾ ಕೊಂಡರಾಜನಹಳ್ಳಿ ಅವರು ಹಾಡಿದ್ದಾರೆ. ಅದು ಅಷ್ಟೇ ಬಹಳ ಕೇಳಿದ್ರು ಅವರು. ಈ ಹಾಡು ಈ ಸಭೆಗೆ ಒಪ್ಪುತ್ತೆ ಅಂತ ನಾನು ಹೇಳಿದೆ. ಅದನ್ನೇ ಆಡ್ತೀನಿ ಅಂತೇಳಿ ಅದನ್ನೇ ಆಡಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆ. ನಾನು ಒಪ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದು ಈಗ ಹೇಳ್ತೀನಿ. ನಾನು 1970ರಲ್ಲಿ SLC ಮಾಡಿದೆ. ಆಮೇಲೆ ನಮ್ಮ ತಂದೆ ಪೊಲೀಸ್ ಇಲಾಖೆಯಲ್ಲಿದ್ದರು. ನನ್ನನ್ನು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ಗೆ ಸೇರಿಸಿದ್ರು. ಮೆಜೆಸ್ಟಿಕ್ಕಲ್ಲಿ ಇಳಿದು ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋದನ್ನ ಅವರು ಥಿಯೇಟರ್ ರೂಟ್ ತೋರಿಸಲಿಲ್ಲ. ಸೆಂಟ್ರಲ್ ಕಾಲೇಜ್ಗೆ ಹೋಗ್ತೀವಲ್ಲ ಆ ರೂಟ್ ತೋರಿಸಿದ್ರು. ನೋಡಿ ಹಿಂಗೆ ಹೋಗ್ಬೇಕು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್. ನಾನು ಅಲ್ಲೂ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜೇ ನೋಡಿರಲಿಲ್ಲ. ಅಂದರೆ ಒಂದು ರೀತಿ ಪಂಜರದ ಪಕ್ಷಿಯಂತೆ ನಾನು ಬೆಳೆದ. ಪೊಲೀಸ್ ಕ್ವಾರ್ಟರ್ಸೇ ಆಗಿದೆ. ನನ್ನ ಗೆಳೆಯರು ಯಾರೂ ಕೂಡ ಡಿಗ್ರಿ ಮಾಡೇ ಇಲ್ಲ. ನಾನೊಬ್ಬನೇ ಇಡೀ ಪೊಲೀಸ್ ಕ್ವಾರ್ಟರ್ಸ್ಗೆ PG ಮಾಡಿ ಪ್ರೊಫೆಸರ್ ಆಗಿದ್ದು ನಾನೊಬ್ಬನೇ. ಇರಲಿ, ಪೊಲೀಸರ ಮಕ್ಕಳೆಲ್ಲ ಏನಾಗ್ತಾರೆ ಅನ್ನೋದು ಎಲ್ಲ ಗೊತ್ತಿದೆ. ನನ್ನ ಎಷ್ಟೋ ಜನ ಗೆಳೆಯರು ನನ್ನನ್ನು ಆರೈಸಿದ್ದಾರೆ. ಹೋಗ್ಲಿ ಬಿಡುಗರು, ನೀನಾದರೂ ಚೆನ್ನಾಗಿ ಆಗಿದೆಲ್ಲ, ಭಾಳ ಸಂತೋಷ ಅಂತ ಹೇಳಿ ಅವರೆಲ್ಲ ನನ್ನ ಕೊಂಡಾಡಿದ್ದಾರೆ. ಇರಲಿ, ನಾನು ಅಲ್ಲಿ ಸೇರಿಕೊಂಡಾಗ ಒಂದು ಕೊಲೆ ಆಗಿತ್ತು, ಪ್ರಿನ್ಸಿಪಾಲ್ ಕೊಲೆ ಆಗಿತ್ತು. ಪ್ರೊಫೆಸರ್ BC ವೆಸ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಅವರು ಶೇಕ್ಸ್ಪಿಯರ್ ಪಾಠ ಮಾಡೋದು ಅವ್ರ ಬಾಯಲ್ಲಿ ಕೇಳಬೇಕು, ಪುಣ್ಯ ಅದು. ಟೆಕ್ಸ್ಟ್ ಬುಕ್ಕೇ ಬೇಕಿಲ್ಲ ಅವ್ರಿಗೆ. ವಿತೌಟ್ ಟೆಕ್ಸ್ಟ್ ಬುಕ್ ಜೂಲಿಯಸ್ ಸೀಸರ್ ಪಾಠ ಮಾಡ್ತಾ ಇದ್ರು. ನನಗದು ತುಂಬ ಪ್ರಭಾವ ಬೀರ್ತು ನನಗೆ. ಮತ್ತು ಹೊಸದಾಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ರು ಬರ್ಗೂರು ರಾಮಚಂದ್ರಪ್ಪ. ನನಗೆ ಮೇಷ್ಟ್ರು ಅವರು. ಅಂತಿಂತ ಮೇಷ್ಟ್ರಲ್ಲ, 8 ವರ್ಷಗಳ ಕಾಲ ನನಗೆ ಮೇಷ್ಟ್ರು. ಯಾಕೆಂದ್ರೆ ಅವಾಗ PUC ಮತ್ತು BA ಎರಡೂ ಕೂಡ ಒಟ್ಟಿಗೆ ಒಂದೇ ಕಡೆ ಇತ್ತು. ಈಗ PUC 2 ವರ್ಷ ಫಸ್ಟ್ ಬ್ಯಾಚ್, ಅದು ಡಿಗ್ರಿ BA 3 ವರ್ಷ, 5 ವರ್ಷ. ನಾವು ಫೈನಲ್ ಇಯರ್ ಬಂದ ಮೇಲೆ ಬರ್ಗೂರ್ ಅವರು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡು ಅವರು ಸೆಲೆಕ್ಟ್ ಆದರು. ಹೀಗಾಗಿ ಅವರು ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಡಾಕ್ಟರ್ J. ಶಿವರುದ್ರಪ್ಪನವ್ರು ಕರೆಸ್ಕೊಂಡ್ರು. ಅವ್ರನ್ನ ನಾವು ಕ್ಲಾಸ್ ಸೋಷಿಯಲ್ಸ್ಗೆ ಬರ್ಗೂರ್ ಅವ್ರನ್ನ ಕರೆಸಿದ್ವಿ. ಅವ್ರ ಮೇಲೆ ಅಷ್ಟು ಪ್ರೀತಿ ಇತ್ತು ನಮಗೆ. ಹೀಗಾಗಿ 5 ವರ್ಷ, MA 2 ವರ್ಷ, 7 ವರ್ಷ. MA ಆದ್ಮೇಲೆ MPhil ಅಂತ ಒಂದು ಕೋರ್ಸ್. ಹಂಗಲ್ಲ, ಮೇಷ್ಟ್ರುಗಳೇ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳೇ ಮೇಷ್ಟ್ರುಗಳು. G. ಶಿವರುದ್ರಪ್ಪನವರು ಅದೊಂದು ಹೊಸ ಪ್ರಯೋಗ ಮಾಡಿದ್ರು. 5 ಜನ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡೋದು. ಅದರಲ್ಲಿ ಹೈ ಮೆರಿಟ್ ಇರುವಂತಹ 5 ಜನಕ್ಕೆ ಸೀಟ್ ಸಿಕ್ಕಿತ್ತು. ನಾನೊಬ್ಬನೇ ಹುಡುಗ, ಇನ್ನು 4 ಜನ ಹುಡುಗಿರು. ನಾವು 5 ಜನಕ್ಕೆ
ಮತ್ತೆ ಎಂ ಫಿಲ್ನಲ್ಲಿ ಬರ್ಗೂರು. ಹೀಗಾಗಿ ನನಗೆ 8 ವರ್ಷ ಅವರು ಮೇಷ್ಟ್ರು, ನನ್ನ ಪ್ರೀತಿ ಪಾತ್ರ ಮೇಷ್ಟ್ರು. ನಾನು ಫಸ್ಟ್ BA ನಲ್ಲಿ ಇದ್ದಾಗಲೇ ಅವ್ರನ್ನ ನೋಡಿ ನಾನು ಹೀಗೆ ಆಗಬೇಕು ಅಂತ ಅನ್ಕೊಂಡೆ. ಮತ್ತು ಗುರು ಕೃಪೆಯಿಂದ, ತಂದೆ ತಾಯಿಗಳ ಪ್ರೋತ್ಸಾಹದಿಂದ, ಗುರು ಕೃಪೆಯಿಂದ ಅದು ಸಾಧ್ಯ ಆಯಿತು. ಬರ್ಗೂರ್ಗೂ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ನನ್ನ ಈಗಳೇ ಸಾಧ್ಯ ಎಂಬ ಕೃತಿಯನ್ನು ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ ಪ್ರಕಟಿಸಿದೆ. ಅದನ್ನು ಬಿಡುಗಡೆ ಮಾಡ್ತಾ ಬರ್ಗೂರವರೇ ಮಾತಾಡಿದರು. ಅವರ ಭಾಷಣ ಅತ್ಯದ್ಭುತವಾಗಿತ್ತು. ನಾನು ಅವ್ರಿಗೆ ಹೇಳಿದೆ, ನೀವು ಇದನ್ನು ಲೇಖನ ಮಾಡಿದ್ರೆ ಬಹಳ ಅದ್ಭುತವಾಗಿರುತ್ತೆ ಸರ್ ಅಂತ. ಅವರು ಅನೇಕ ಒತ್ತಡಗಳಿಂದ ಅವರು ಮಾಡಿಲ್ಲ. ಆದರೆ ಆ 1 ಗಂಟೆ ಅವರು ಮಾತಾಡಿದ್ರಲ್ವಾ, ಅದು ನನ್ನ ಶ್ರಮ ಸಾರ್ಥಕ ಅಂತ ಅನ್ನಿಸ್ತು. ನನ್ನನ್ನು ಅಷ್ಟು ಅವರು ಕೊಂಡಾಡಿದರು. ಈಗ ನನ್ನ ಗುರುಗಳ ಈ ಕೃತಿ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಅವರಿಗೆ 80 ವರ್ಷ, ನನಗೆ 70 ವರ್ಷ. ನನಗಿಂತ 10 ವರ್ಷ ದೊಡ್ಡವರು. ನಾನು ಈ ಸಂದರ್ಭದಲ್ಲಿ ಕುವೆಂಪುನು ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ಕನ್ನಡದ ವಿಚಾರ ಸಾಹಿತ್ಯ ಪ್ರಕಾರಕ್ಕೆ ಈ ಕೃತಿ ಸೇರುತ್ತೆ. ಸೌಹಾರ್ದ ಭಾರತ ಇದು ಕಥೆ ಅಲ್ಲ, ಕಾದಂಬರಿ ಅಲ್ಲ, ಕವನ ಸಂಕಲನ ಅಲ್ಲ, ಮಹಾಕಾವ್ಯ ಅಲ್ಲ. ಇದನ್ನು ವಿಚಾರ ಸಾಹಿತ್ಯ ಅಂತ ಕರೀತಾರೆ, ರ್ಯಾಷನಲ್ ಲಿಟರೇಚರ್. ಕನ್ನಡದಲ್ಲಿ ರ್ಯಾಷನಲ್ ಲಿಟರೇಚರ್ ಅನ್ನ ಮೊದಲು ಬರೆದವರು ಕುವೆಂಪು. 1944ರಲ್ಲಿ ಪ್ರಕಟವಾದ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ, ನಮಗಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆಗ ಕುವೆಂಪು ಅವರು ವಿಚಾರ ಸಾಹಿತ್ಯ ಎಂಬ ಪದದ ಅರಿವಿಲ್ಲದೆ ವಿಚಾರ ಸಾಹಿತ್ಯ ಪ್ರಕಾರವನ್ನು ಸೃಷ್ಟಿ ಮಾಡಿದರು. ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ 46ರಲ್ಲಿ ಶಿವರಾಮ್ ಕಾರಂತರ ಬಾಳ್ವೆಯೇ ಬೆಳಕು ಬಂತು. ಅದು ಅಷ್ಟೇ ವಿಚಾರ ಸಾಹಿತ್ಯ ಕೃತಿ. ಇವೆರಡು ಕನ್ನಡದ ವಿಚಾರ ಸಾಹಿತ್ಯ ಕೃತಿಗಳು. ನನ್ನ ಮಾತು ತಪ್ಪು ಅನ್ನೋರು ತಿದ್ದಬಹುದು, ತಿದ್ದುಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೀನಿ. ಯಾಕೆಂದ್ರೆ ವಿಚಾರ ಸಾಹಿತ್ಯಕ್ಕೆ ಇವೇ ಆದ್ಯ ಗ್ರಂಥಗಳು, ಇನ್ನು ಉಳಿದವೆಲ್ಲ ಆಮೇಲೆ. ಕುವೆಂಪು ಇದನ್ನು ಬರೆದಾಗ 22 ವರ್ಷ. ನಮ್ಮ ಗುರುಗಳಾದ ಬರ್ಗೂರವರು ಈ ವಿಚಾರ ಸಾಹಿತ್ಯ ಕೃತಿಯನ್ನು ಕೊಟ್ಟಿರೋದು 80ನೇ ವರ್ಷದಲ್ಲಿ. ಅಂದ್ರೆ ನೀವು ಗಮನಿಸಬೇಕು, ಕುವೆಂಪು ಅವರ ಪ್ರಖರ ವೈಚಾರಿಕತೆ ಎಂತದ್ದು ಅಂತ. ಗೋಪಾಲ್ ಗೌಡರು ಹೇಳ್ತಾ ಇದ್ರು, ಇದು ಓದ್ತಾ ಇದ್ರೆ ಕುವೆಂಪು ಜ್ಞಾಪಕ ಬಂದ್ರು ಅಂತ. ಅಕ್ಷರಶಃ ಸತ್ಯ. ಕುವೆಂಪು ಜಾಡಿನಲ್ಲೇ ಬರ್ಗೂರು ಕೂಡ ನಡೆದಿದ್ದಾರೆ. ಅದನ್ನ ಅವರ ಲೇಖನಗಳೇ ಬಹಳ ಸ್ಪಷ್ಟಪಡಿಸ್ತಾರೆ. ನಮಗೆ ಸ್ವಾತಂತ್ರ್ಯದ ಒಂದು ಆವೇಗ, ಉತ್ಸಾಹ 40ರ ದಶಕದಲ್ಲಿ ಸಮೃದ್ಧವಾಗಿತ್ತು. ಆ ತಲೆಮಾರಿಗೆ ದೇಶಭಕ್ತಿ ಅಂತ ಬೇಕಾದ್ರೆ ನೀವು ಕರೀಬಹುದು. ಈ ದೇಶಭಕ್ತಿ ಮುಂದಿನ ದಿನಗಳಲ್ಲಿ ವಿಚಾರ ಶಕ್ತಿಯಾಗಿ ಬೆಳಿಬೇಕಾಗಿತ್ತು. ಆದರೆ ಅದು ಹೆಚ್ಚಿಗೆ ದೈವ ಭಕ್ತಿಯಾಗಿ ಬೆಳೀತು. ನನಗೆ ಅನಿಸಿದ್ದನ್ನ ಹೇಳ್ತಾ ಇದ್ದೆ. ಯಾಕೆಂದ್ರೆ ನಮ್ಮ ಕಣ್ಣೆದುರಿಗೆ ಚೀನಾ ಇದೆ, ಇನ್ನು ಎಷ್ಟೋ ಕಮ್ಯುನಿಸ್ಟ್ ರಾಷ್ಟ್ರಗಳಿವೆ. ಅವು ಸಾಧಿಸಿರುವ ಅಷ್ಟಿಷ್ಟು. ಕ್ಯೂಬಾ ನನ್ನ ಮನಸ್ಸಿನಲ್ಲಿದೆ, ಫಿಡೆಲ್ ಕ್ಯಾಸ್ಟ್ರೋ. ಅವರು ಸಾಧಿಸಿರುವ ಪ್ರಜಾಪ್ರಭುತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಆ ಗುರಿಯನ್ನು ತಲುಪೋದು ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಕಾರಣ ಬಹುಶಃ ದೇಶಭಕ್ತಿಯನ್ನ ನಾವು ವಿಚಾರ ಶಕ್ತಿಯನ್ನಾಗಿ ಪರಿವರ್ತಿಸೋದ್ರಲ್ಲಿ ಸೋತಿದ್ದೇವೆ. ಅಲ್ಲಲ್ಲಿರ್ಬೋದು ಕುವೆಂಪು, ಕಾರಂತ, ಈ ಥರದ್ದು, ಅವೆಲ್ಲ ರೇರ್ ಎಕ್ಸಾಂಪಲ್. ಇವಾಗ ಬರ್ಗೂರು ಕೂಡ ಇರ್ಬೋದು, ನಾನು ಇರ್ಬೋದು, ಸುದರ್ಶನ್ ಸಾಹೇಬ್ರು ಇರ್ಬೋದು. ಸಂಖ್ಯೆ ಕಡಿಮೆ ಆಯಿತು.
ಯಾಕೆ ಅಂದ್ರೆ ಪ್ರಾಥಮಿಕ ಶಿಕ್ಷಣದಿಂದಲೇ ನಾವು ಇದಕ್ಕೆ ಗಮನ ಹರಿಸಬೇಕಾಗಿತ್ತು. ಹೇಗೆ ದೇಶಭಕ್ತಿಯನ್ನ ವಿಚಾರ ಶಕ್ತಿಯನ್ನಾಗಿ ಪರಿವರ್ತಿಸಬೇಕು ಅಂತ. ನಾವು ಹಾಗೆ ಮಾಡದೆ ಬರೀ ದೈವಭಕ್ತಿಯ ಭಜನೆ, ಸಪ್ತಾಹ ಮಾರ್ಗ, ಪೂಜೆ ಇಂಥವುಗಳಿಗೆ ನಾವು ಅರ್ಪಿಸಿಕೊಂಡ ಪರಿಣಾಮವಾಗಿ ಅಂದ್ರೆ ಸಾಂಸ್ಥಿಕ ಧರ್ಮದ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದರಿಂದ ಬಹುಶಃ ಇವತ್ತಿನ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರಂತೂ ಸಾಂಸ್ಥಿಕ ಧರ್ಮದ ಪರವಾಗೇ ಇಲ್ಲ. ಈ ಪುಸ್ತಕ ಆರಂಭ ಆಗೋದೇನೆ ಬರ್ಗೂರ್ ಮೊದಲು ತಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಏನ್ ತಿಳ್ಕೊಂಡಿದ್ದೆ ಎಂಬ ಗ್ರಹಿಕೆಯಿಂದ ಆರಂಭ ಆಗುತ್ತೆ. ಅವರು ಹಿಂದೂ ಧರ್ಮದ ಅಧಿಕೃತ ಪ್ರತಿನಿಧಿಯಾಗಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತ ನಾನು ನಂಬಿದ್ದೆ. ಯಾಕೆಂದ್ರೆ ನಾವು ಬೆಳೆಯೋ ಸಮಾಜ ನಮ್ಮ ಮೇಲೆ ಆ ತರ ವಿಚಾರಗಳನ್ನು ಹೇರುತ್ತೆ. ಪರಿಣಾಮವಾಗಿ ಬಾಲಕನಾದ ನಾನು ಆ ರೀತಿ ತಿಳ್ಕೊಂಡ್ಬಿಟ್ಟಿದ್ದೆ. ಆದರೆ ವಿವೇಕಾನಂದರ ಕೃತಿ ಶ್ರೇಣಿಯನ್ನು ಓದಿದಾಗ ನನ್ನ ಕಣ್ಣು ತೆರೆಯಿತು ಅಂತ ಬರ್ಗೂರ್ ರಾಮಚಂದ್ರಪ್ಪನವರು ಹೇಳ್ತಾರೆ. ಅವರು ಯಾವ ಧರ್ಮದ ಪರವಾಗಿಯೂ ಇಲ್ಲ. ಈ ಮ್ಯಾನ್ ಮೇಡ್ ರಿಲಿಜನ್ಸ್ ಅಂತ ನಾವೇನು ಕರಿತೀವಿ ಅದನ್ನೇ ಇನ್ಸ್ಟಿಟ್ಯೂಷನಲ್ ರಿಲಿಜನ್, ಸಾಂಸ್ಥಿಕ ಧರ್ಮಗಳು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ಏನ್ ಬೇಕಾದ್ರೆ ಇವೆಲ್ಲ ಸಾಂಸ್ಥಿಕ ಧರ್ಮಗಳು, ಮತ ಧರ್ಮಗಳು. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಪುಸ್ತಕದಲ್ಲಿ 22 ವರ್ಷದ ಕುವೆಂಪು ಹೇಳ್ತಾರೆ, ಮತ ಬೇರೆ, ಅಧ್ಯಾತ್ಮ ಬೇರೆ. ಇದು ನಮ್ಮ ಜನ ತಿಳ್ಕೊಳ್ಳೇ ಇಲ್ಲ, ಇವತ್ತಿಗೂ ತಿಳ್ಕೊಂಡಿಲ್ಲ. ಅಷ್ಟು ಮತ ಬೇರೆ, ರಿಲಿಜನ್ ಬೇರೆ, ಸ್ಪಿರಿಚುಯಾಲಿಟಿ ಬೇರೆ. ಇದನ್ನ ಯಾವಾಗ ತಿಳ್ಕೊಳ್ಳೋದು? ತಿಳ್ಕೊಳ್ಳೋದು ನಾವು ಬಿಡಲ್ಲ. ನಿಜ, ನಾನು ಎಲ್ಲಿ ತಪ್ಪು ಮಾಡಿದ್ವಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ದೇಶಭಕ್ತಿಯನ್ನ ವಿಚಾರ ಶಕ್ತಿಯನ್ನಾಗಿ ಪರಿವರ್ತಿಸೋದ್ರಲ್ಲಿ ನಾವು ಸೋತಿದ್ದೀವಿ ಅಂತ ನಾನು ಹೇಳಿದೆ. ಅದೇ ಕಾರಣ ದೈವಭಕ್ತಿಯ ಕಡೆ ಹೆಚ್ಚು ಒತ್ತು ಕೊಟ್ಬಿಟ್ಟು. ನೋಡಿ, ಅಲ್ಲಮ್ಮ ಪ್ರಭು ಹೇಳ್ತಾರೆ, ಅಗ್ಗವಣಿ, ಪತ್ರೆ, ಧೂಪ, ಧೂಮ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ. ಅಗ್ಗವಣಿ ಅಂದ್ರೆ ನೀರು, ಅಗ್ಗವಣಿ, ಪತ್ರೆ, ಧೂಪ, ಧೂಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ. ಏನೆಂದರಿಯರೋ ಎಂತೆಂದರಿಯರು, ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು. ಸತ್ತು ಏನಿದು? ಜನ ಹೇಗೆ ನಾಶ ಆಗ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಮ್ಮ ಹೇಳ್ತಾ ಇದ್ದಾರೆ. ಇದನ್ನ ನಾವು ತಿಳ್ಕೊಳ್ಬೇಕಾಗಿತ್ತು. ಇದನ್ನ ತಿಳ್ಕೊಂಡಿದ್ರೆ ಭಗತ್ ಸಿಂಗ್ ಯಾರು, ರಾಜ್ಗುರು ಯಾರು, ಸುಖದೇವ್ ಯಾರು, ಸುಭಾಷ್ ಚಂದ್ರ ಬೋಸ್ ಏನು, ಇವೆಲ್ಲ ನಮ್ಗೆ ಗೊತ್ತಾಗ್ತಾ ಇತ್ತು. ನಾನು ಪ್ರಿನ್ಸಿಪಾಲ್ ಆಗಿ ನಾರ್ತ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿದೆ. ಹಾನಗಲ್, ಬೆಳಗಾಂ ಇಲ್ಲೆಲ್ಲ ನಾನು ಸರ್ವಿಸ್ ಮಾಡಿದ್ದೆ. 5 ವರ್ಷ ಸರ್ವಿಸ್ ಮಾಡಿದ್ದೆ. ಆಗ ಬಿಜೆಪಿ ಗೌರ್ಮೆಂಟ್ ಇತ್ತು. ಗದಗಲ್ಲಿ ವೀರ ಸಾವರ್ಕರ್ ಸರ್ಕಲ್ ಸ್ಥಾಪನೆ ಆಯಿತು. ಇದಂತೂ ಭಾರಿ ನಾಚಿಕೆಗೇಡಿನ ಸಂಗತಿ. ಯಾಕೆಂದ್ರೆ ಸಾವರ್ಕರ್ ಏನು ಅನ್ನೋದನ್ನ ಕೋಚೆಯವರ ಗಾಂಧಿ ಕಗ್ಗೊಲೆ ಎಂಬ ಪುಸ್ತಕ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೋಚೆ ಚನ್ನಬಸಪ್ಪ ಅವರ ಗಾಂಧಿಯ ಕಗ್ಗೊಲೆ ಪುಸ್ತಕದಲ್ಲಿ ಸಾವರ್ಕರ್ ಕೂಡ ಒಬ್ರು ಆರೋಪಿ. ಆಧಾರಗಳಿಲ್ಲದೆ ಅವರನ್ನ ಖುಲಾಸೆ ಮಾಡ್ತಾರೆ, ಗೋಡ್ಸೆನ ಗಲ್ಲಿಗೇರಿಸ್ತಾರೆ. ನಿಮ್ಗೆ ಅದೆಲ್ಲ ಗೊತ್ತಿದೆ. ಅಂತ ಸಾವರ್ಕರ್ನ ಹೆಸರಿನಲ್ಲಿ ಗದಗಲ್ಲಿ ವೀರ ಸಾವರ್ಕರ್ ಸರ್ಕಲ್ ಆಯಿತು. ಇತ್ತೀಚೆಗೆ ನನ್ನ ಮಗಳು, ಚಿಕ್ಕ ಮಗಳು ಮತ್ತು ಅಳಿಯ ಅಂಡಮಾನ್ಗೆ ಹೋಗಿದ್ರು ಪ್ರವಾಸಕ್ಕೆ. ಅಲ್ಲಿ ಸೆಲ್ಯುಲರ್ ಜೈಲ್ ಬಹಳ ಪ್ರಸಿದ್ಧವಾಗಿದೆ. ಸಾವರ್ಕರ್ ಇರುವ ಕೋಣೆಯನ್ನ ಅಲಂಕಾರ ಮಾಡಿ ಮಹಾನ್ ದೇಶಭಕ್ತ ಅಂತ ಅಲ್ಲಿ ಬಿಂಬಿಸಿದ್ದಾರೆ. ನೋಡಿ, ವಿಸಿಟರ್ಸ್ ಅಲ್ಲಿ ಓದೋರಿಗೆಲ್ಲ ಬ್ರೈನ್ ವಾಶ್. ಮಹಾ ಸ್ವಾತಂತ್ರ್ಯ ಹೋರಾಟಗಾರ ಅವರು ಬ್ರಿಟಿಷರಿಗೆ 4-5 ಸಾರಿ ಪತ್ರಗಳನ್ನು ಬರೆದು ಕ್ಷಮಾಪಣೆ ಕೇಳ್ಕೊಂಡಿದ್ದಾರೆ. ನೀವು ನನ್ನ ಕ್ಷಮಿಸಿದ್ದೆ ಆದರೆ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂತವ್ರನ್ನ ಇವತ್ತು ಸ್ವಾತಂತ್ರ್ಯ ವೀರ ಅಂತ ಬಿಂಬಿಸ್ತಾ ಇದ್ದಾರೆ. ಮತ್ತು
ಒಂದು ಡಾಕ್ಯುಮೆಂಟ್ರಿ ತೋರಿಸಿದ್ರಂತೆ. ನನ್ನ ಮಗಳು ಹೇಳಿದ್ಲು, ಏನ್ ಡಾಕ್ಯುಮೆಂಟ್ರಿ ಅಂದ್ರೆ ಬ್ರಿಟಿಷ್ ಪೊಲೀಸರು ಸಾವರ್ಕರ್ಗೆ ಬಲಾತ್ಕಾರವಾಗಿ ವಿಷವನ್ನು ಕುಡಿಸುವುದು, ಆ ವಿಷ ಕುಡಿದು ಅವರು ಸಾಯುವುದು. ಚರಿತ್ರೆಯನ್ನ ತಿರುಚುವುದು ಅಂದ್ರೆ ಇದೇನೆ. ಚರಿತ್ರೆಯನ್ನು ಹೇಗೆ ತಿರುಸ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಮಕ್ಕಳಿಗೆ ಬಚ್ಚಿಟ್ಟರೆ ಅಡಗಿಸಲಾಗದ ಸತ್ಯಗಳನ್ನು ತೋರಿಸಬೇಕಾಗಿದೆ. ಆಜಾದ್ ಚಂದ್ರಶೇಖರ್ ಏನು, ಭಗತ್ ಸಿಂಗ್ ಏನು, ಸುಖದೇವ್, ರಾಜ್ಗುರು, ಎಷ್ಟು ಜನ ಧ್ವಜಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಬಾಲಕರಿದ್ದಾರೆ. ಅವರನ್ನೆಲ್ಲ ನಾವು ಹೇಳಬೇಕು. ಇವತ್ತು ಅಂಡಮಾನ್ನಲ್ಲಿ ಬೃಹತ್ ಪ್ರತಿಮೆಯನ್ನ, ಸಾವರ್ಕರ್ ಪ್ರತಿಮೆಯನ್ನ ಸ್ಥಾಪಿಸ್ತಾ ಇದ್ದಾರೆ. ನೋಡಿ ಎಲ್ಲಿಗೆ ಬಂತು. ದೈವ ಭಕ್ತಿಗೆ ಹೆಚ್ಚು ಒತ್ತು ಕೊಟ್ಟಿದ್ದರ ಪರಿಣಾಮ ಇದು. ಇದೇ ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿ ಉರುಳೋದಕ್ಕೂ ಕಾರಣ ಆಯಿತು. ಇವೆಲ್ಲ ನಾವು ಯೋಚನೆ ಮಾಡಬೇಕು. ಯಾವ ದೇಶ ವಿಚಾರ ಶಕ್ತಿಗೆ ಮಣೆ ಹಾಕೋದಿಲ್ವೋ ಮತ್ತು ದೈವ ಭಕ್ತಿಗೆ ತನ್ನನ್ನು ಅರ್ಪಿಸಿಕೊಳ್ಳುತ್ತೋ ಅದು ಕ್ರಮೇಣ ಮತೀಯತೆಯ ಕಡೆಗೆ ಹೋಗುತ್ತೆ. ಮತೀಯತೆ ಅಂದ್ರೆ ಕ್ಯಾನ್ಸರ್. ನಮ್ಮ ದೇಹಕ್ಕೆ ಹೇಗೆ ಕ್ಯಾನ್ಸರ್ ಬರುತ್ತೋ ಹಾಗೆ ದೇಶಕ್ಕೆ ಬರುವ ಕ್ಯಾನ್ಸರ್ ಮತೀಯ ಕ್ಯಾನ್ಸರ್. ಅದಕ್ಕೆ ಕುವೆಂಪು ಹೇಳಿದ್ದು, ಮತ ಬೇರೆ, ಆಧ್ಯಾತ್ಮ ಬೇರೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಪುಟ ಪುಟದಲ್ಲೂ ಇದರಲ್ಲಿ ಮನಗಾಣಿಸ್ತಾ ಇದ್ದಾರೆ. ಕುವೆಂಪು ಅವರು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಪುಸ್ತಕ ಬರೆದಾಗ ಅದರಲ್ಲಿ, ಆ ಲೇಖನದಲ್ಲಿ ಅಲ್ಲಮ ಪ್ರಭುವಿನ ಊರೆಗೋಲನ್ನು ಹಿಡಿದಿದ್ದಾರೆ. ಕಲ್ಲಿನ ಮೇಲೆ ಕಲ್ಲುಗಳನ್ನು ಹಾಕಿ ಗುಡಿ ಕಟ್ಟುವ ಒಂದು ವಿಚಾರವನ್ನ, ಪ್ರಭುಲಿಂಗ ಲೀಲೆಯ ಪದ್ಯ. ಯಾಕೆ ಆ ಪದ್ಯವನ್ನು ಕೋಟ್ ಮಾಡಿದ್ದಾರೆ ಅಂದ್ರೆ, ಕುವೆಂಪುಗೆ ಆಗ ಇನ್ನೂ ಅಲ್ಲಮನ ವಚನಗಳು ಲಭ್ಯ ಇಲ್ಲ. ಯಾಕೆಂದ್ರೆ ಅದನ್ನ ಪ್ರಕಟ ಮಾಡಿದ್ದೇನೆ ಡಾಕ್ಟರ್ ಎಲ್ ಬಸವರಾಜ್ 1969ರಲ್ಲಿ. ಅಲ್ಲಮನ ವಚನ ಚಂದ್ರಿಕೆ, ಅಲ್ಲಮನ ವಚನಗಳು ಮತ್ತು ಮೊದಲನೇ ಶೂನ್ಯ ಸಂಪಾದನೆ, ಶಿವಗಣ ಪ್ರಸಾದಿ ಮಹಾದೇವಯ್ಯನ ಮೊದಲನೇ ಶೂನ್ಯ ಸಂಪಾದನೆಯನ್ನು ಪ್ರಕಟ ಮಾಡಿ ಈ ಮೆರೆಯುತ್ತಿದ್ದ ಮಠಾಧೀಶರ ಸೊಕ್ಕನ್ನು ಇಳಿಸಿದರು. ಯಾಕೆಂದ್ರೆ ಶೂನ್ಯ ಸಂಪಾದನೆಯ ಕರ್ತೃ ಯಾರು ಅಂದ್ರೆ ಗೂಳೂರು ಸಿದ್ದವೀರಣ್ಣೊಡೆಯ ಅಂತ ಹೇಳ್ತಾರೆ. 3 ಶೂನ್ಯ ಸಂಪಾದನೆಗಳ ಕರ್ತೃಗಳು ಕೂಡ ಮಠಾಧೀಶರೇ. ಅಲಗೆಯಾರ್ಯ, ಗೂಳೂರು ಸಿದ್ದವೀರಣ್ಣೊಡೆಯ, ಗುಮ್ಮಳಾಪುರದ ಸಿದ್ದಲಿಂಗಯತಿ, ಇವರೇ ಮುನ್ನೆಲೆಗೆ ಬಂದಿತ್ತು. ಜಾನಪದ ಅನುಭವಿ ಶಿವಗಣ ಪ್ರಸಾದಿ ಮಹಾದೇವಯ್ಯ ಭೂಗತನಾಗೋಗಿದ್ದ. ಭೂಗತ ಅಂದ್ರೆ ಯಾರಿಗೂ ಗೊತ್ತಾಗಲಿಲ್ಲ. ಸುಳ್ಳಿನ ಬಣವೆಯಲ್ಲಿ ನಿಜದ ಸೂಜಿಯನ್ನ ಹುಡುಕಿ ಡಾಕ್ಟರ್ ಎಲ್ ಬಸವರಾಜು ಅವರು ಅಲ್ಲಮನ ವಚನಗಳನ್ನ ಮತ್ತು ಶಿವಗಣ ಪ್ರಸಾದಿ ಮಹಾದೇವಯ್ಯನ ಮೊದಲನೇ ಶೂನ್ಯ ಸಂಪಾದನೆಯನ್ನ ನಮಗೆ ಕೊಟ್ಟರು. 1944ರಲ್ಲಿ ಅಲ್ಲಮನ ವಚನಗಳೇ ಲಭ್ಯ ಇರಲಿಲ್ಲ. 22 ವರ್ಷದ ಬಾಲಕ ಕುವೆಂಪು ಅವರು ಅಲ್ಲಮನ ಊರೆಗೋಲನ್ನು ಇಟ್ಕೊಂಡು ಕನ್ನಡ ಸಂಸ್ಕೃತಿಗೆ ಏನು ದಿಕ್ಕು ಅನ್ನೋದನ್ನ ತೋರಿಸಿದ್ದಾರೆ. ಇದು ಬಹಳ ಮುಖ್ಯ. ಈ ಕೃತಿಯಲ್ಲಿ ಕುವೆಂಪು ಹಾದಿಯಲ್ಲೇ ನಡೆಯುತ್ತಾ ಬರಗೂರು ಅವರು ಪ್ರಮುಖವಾಗಿ ಅವರ 4 ಚಾಪ್ಟರ್ಗಳನ್ನು ನಾನಿಲ್ಲಿ ಗುರುತು ಮಾಡಿಕೊಂಡಿದ್ದೇನೆ. ಸ್ವಾಮಿ ವಿವೇಕಾನಂದ, ಸೌಹಾರ್ದ ಸಂಕೇತ, ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ಫಕುಲ್ಲಾ ಖಾನ್, ಇವರಿಬ್ಬರು ಆತ್ಮೀಯ ಗೆಳೆಯರು. ಇವರಿಬ್ಬರನ್ನ ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಫಾಲೋಯರ್ಸ್ ಅಂತ ಹೇಳಿ ಅರೆಸ್ಟ್ ಮಾಡಿ ಒಂದೇ ದಿನ ಗಲ್ಗಾಗ್ತಾರೆ. ಗಾಂಧೀಜಿ ಪರಧರ್ಮ ಸಹಿಷ್ಣುತೆಯ ಪ್ರತೀಕ. ಡಾಕ್ಟರ್ ಅಂಬೇಡ್ಕರ್ ದೃಷ್ಟಿಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ. 4 ಅಧ್ಯಾಯಗಳು, 5 ಜನ: ಸ್ವಾಮಿ ವಿವೇಕಾನಂದ, ರಾಮ್ ಪ್ರಸಾದ್ ಬಿಸ್ಮಿಲ್,
ಅಶ್ಫಾಕುಲ್ಲಾ ಖಾನ್, ಗಾಂಧೀಜಿ ಮತ್ತು ಅಂಬೇಡ್ಕರ್ ಈ 5 ಊರೆಗೋಲುಗಳನ್ನು ಇಟ್ಕೊಂಡಿದ್ದಾರೆ ಬರ್ಗೂರು. ಈ 5 ಊರೆಗೋಲುಗಳ ಮೂಲಕ ನಾವು ಮುನ್ನಡೆಯಬೇಕಾದ ದಾರಿ ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ನಾವು ತಿಳ್ಕೋಬೇಕು. ಎಷ್ಟು ಸಂಪತ್ತಿದ್ರೆ ಏನು, ನಾವು ಏನು ತಗೊಂಡೋಗಲ್ಲ. ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ಧರ್ಮಮು ಪರ ವಿಚಾರಮು. ಕವಿರಾಜ ಮಾರ್ಗ 9ನೇ ಶತಮಾನದ ಕೃತಿ ಅದು. ಅದರಲ್ಲಿ ಕವಿರಾಜ ಮಾರ್ಗಕಾರ ಹೇಳಿರುವ ಮಾತು ಯಾವುದು ಐಶ್ವರ್ಯ ಅಂದ್ರೆ ಪರ ವಿಚಾರವನ್ನ ಮತ್ತು ಪರ ಧರ್ಮವನ್ನ ಸಹಿಸಿಕೊಳ್ಳುವುದೇ ಸಂಪತ್ತು, ಗೋಲ್ಡ್. ಇಂಥ ಕನ್ನಡ ಸಂಸ್ಕೃತಿ ನಮ್ಮದು. ಬಹುಶಃ ಯಾವ ಭಾಷೆಯಲ್ಲೂ ಈ ತರ ಹೇಳಿಲ್ಲ. ನನಗೆ ತೆಲುಗುನೂ ಗೊತ್ತು, ತಮಿಳು ಗೊತ್ತು, ಸ್ವಲ್ಪ ಮಟ್ಟಿಗೆ ಹಿಂದಿನೂ ತಿಳ್ಕೊಂಡಿದ್ದೇನೆ. ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೇನೆ. 1000 ವರ್ಷಗಳ ಹಿಂದೆಯೇ ಕನ್ನಡದ ಅತ್ಯುನ್ನತ ಸಂಸ್ಕೃತಿ ಏನು ಅನ್ನೋದಕ್ಕೆ ಕವಿರಾಜ ಮಾರ್ಗದ ಮಾತುಗಳು ನಿದರ್ಶನ. ಇದನ್ನು ಬರಗೂರು ಕೋಟ್ ಮಾಡಿದ್ದಾರೆ ಈ ಪುಸ್ತಕದಲ್ಲಿ. ಆ ಇಡೀ ಪದ್ಯವನ್ನೇ ಕೋಟ್ ಮಾಡಿದ್ದಾರೆ. ಇವೆಲ್ಲ ತಿಳ್ಕೊಳ್ಬೇಕು ನಾವು. ಇವತ್ತು ನಾನು ಕೇಳಿದ್ರೆ ಪಠ್ಯ ಪುಸ್ತಕಗಳೇ ಸರಿ ಇಲ್ಲ. ಅಲ್ಲಮ್ಮನ ವಚನಗಳನ್ನು ಇಡೋದೇ ಇಲ್ಲ. ಅವನ ಅರ್ಥವಾಗಲ್ಲ. ಇದು ಸರ್ ಎಂತ ಮೋಸ ಇದು. ಈಗ ನಾನು ಹೇಳಿದ್ನಲ್ಲ, ಏನು ಅರ್ಥವಾಗದೆ ಇರೋದು ಏನಿದೆ ಅದರಲ್ಲಿ. ಅವನು ರೆವಲ್ಯೂಷನರಿ, ಅದಕ್ಕೆ ಇಡ್ತಾ ಇಲ್ಲ. ಇದೆಲ್ಲ ಗಮನಿಸಬೇಕು. ಅವನ ಕೆಲವು ವಚನಗಳು ಹೇಳ್ಬಿಟ್ರೆ ಗಾಬರಿ ಬಿದ್ದೋಗ್ತಾರೆ. ಇವಾಗ ನಾನು ನೆಕ್ಸ್ಟ್ ಮಂತ್ 6ನೇ ತಾರೀಕು ಜಮಖಂಡಿಯಲ್ಲಿ ಶರಣ ಸಾಹಿತ್ಯ ಕನ್ನಡ ಎದುರಿಸುವ ಸವಾಲುಗಳು ಅಂತ ಹೇಳಿ ನಾನು ಮಾತಾಡಬೇಕಾಗಿದೆ. ಕೆಲವರು ಹೇಳಿದ್ರು, ನೀವು ಅಲ್ಲಿ ಮಾತಾಡಿದ್ರೆ ಅಲ್ಲಿರೋರು ಒಪ್ಪಲ್ಲ ಅಂತ. ಅವ್ರು ಒಪ್ಪಲೇ ಬಿಡ್ಲಿ, ನನಗೆ ಅನಿಸಿದ್ದನ್ನ ನಾನು ಹೇಳ್ತೀನಿ. ನನಗೆ ಅಲ್ಲಮ್ಮನ ಕಡೆ ನನ್ನ ಮನಸ್ಸನ್ನ ತಿರುವಾಗಿ ಮಾಡಿದ್ದು ಯಾರಪ್ಪ ಅಂದ್ರೆ ಬರ್ಗೂರು ರಾಮಚಂದ್ರಪ್ಪ ಅವರು. ಅವರ ಪಾಠ 2 ವರ್ಷ ಕೇಳಿದ್ವಲ್ಲ, PUC ಅಂಡ್ ಸೆಕೆಂಡ್ PUC ಅಲ್ಲಿ. ನಮ್ಗೆ ಒಳ್ಳೆ ರಾಜ್ಕುಮಾರ್ ಮತ್ತು NTR ಸಿನಿಮಾ ಇದ್ದಂಗೆ ಅವ್ರ ಕ್ಲಾಸ್ ತಪ್ಪಿಸ್ತಾ ಇರ್ಲಿಲ್ಲ, ಚಕ್ಕರ್ ಹೊಡಿತಾ ಇರಲಿಲ್ಲ, ಹೋಗಿ ಅಟೆಂಡ್ ಮಾಡ್ತಾ ಇದ್ವಿ. ನಮಗೆ ಸಾಹಿತ್ಯ ಚರಿತ್ರೆ ಪಾಠ ಮಾಡಕ್ಕೆ ಅವರೇ ಬರಬೇಕು ಅಂತ ಹೇಳಿ ಒಂದು ಮನವಿ ರೆಡಿ ಮಾಡಿಕೊಂಡು HOD BR ರಾಮಚಂದ್ರೇಗೌಡರು ಅಂತ ಅವ್ರ ಹತ್ರ ಹೋಗಿ ಕೇಳಿದ್ವಿ, ಸರ್ ನಮಗೆ ಸಾಹಿತ್ಯ ಚರಿತ್ರೆಗೆ ಒಬ್ಬ ಮೇಷ್ಟ್ರು ಬರ್ತಾ ಇದ್ದಾರೆ, ಇಡೀ ಸಾಹಿತ್ಯ ಚರಿತ್ರೆನ, ಸಹಸ್ರಮಾನದ ಸಾಹಿತ್ಯ ಚರಿತ್ರೆನ ಒಬ್ಬರಿಗೆ ಕೊಡಬೇಡಿ, 3 ಜನಕ್ಕೆ ಕೊಡಿ ಅಂತ. ಅವಾಗ ನಮಗೆ ವೈವಿಧ್ಯ ಸಿಗುತ್ತೆ ಅಂತ ಹೇಳಿ ಕೇಳಿದ್ದಕ್ಕೆ ಅವರು ಒಪ್ಕೊಂಡ್ರು. ಬರ್ಗೂರು ಬಂದರು. ಅವರು ನಮಗೆ ವಚನ ಸಾಹಿತ್ಯದಿಂದಲೇ ಆರಂಭ ಮಾಡ್ತಾ 2 ವಚನಗಳನ್ನು ಹೇಳಿದರು. ಅದು ಔಟ್ ಆಫ್ ಟೆಕ್ಸ್ಟ್. ಯಾಕೆಂದ್ರೆ ನಮ್ಮ ಸಿಲೆಬಸ್ನಲ್ಲಿ ಅಲ್ಲಮನ ವಚನಗಳು ನಮಗೆ ಇರಲಿಲ್ಲ. ಅವರು ಅಲ್ಲಮ ಪ್ರಭುವನ್ನು ನಮಗೆ ಪರಿಚಯಿಸ್ತಾ ಸ್ಯಾಂಪಲ್ಗೆ ಅಂತ 2 ವಚನಗಳನ್ನು ಹೇಳಿದ್ರು. ನಾನು ಫಸ್ಟ್ BA ವಿದ್ಯಾರ್ಥಿ, ನೀವು ಗಮನಿಸಿ. ಆವತ್ತು ನನ್ನ ಕಿವಿಗೆ ಕಾದ ಸೀಸವನ್ನ ಸುರಿದಂಗಾಯಿತು. ಯಾಕೆಂದ್ರೆ ನಮ್ದು ಸಂಪ್ರದಾಯಸ್ಥ ಕುಟುಂಬ. ನಾನು ಚಂದ್ರಶೇಖರನ ವರಪುತ್ರ. ಅಂದ್ರೆ ನಮ್ಮ ತಾತ ಹರಕೆ ಮಾಡ್ಕೊಂಡಿದ್ರಂತೆ ಶಿವನಿಗೆ, ನನಗೆ ಮೊಮ್ಮಗನ್ನ ಕೊಡು, ನಿನ್ನ ಹೆಸರನ್ನೇ ಇಡ್ತೀನಿ ಅಂತ. ಹೀಗಾಗಿ ನನ್ನ ಹೆಸರು ಚಂದ್ರಶೇಖರ್ ಆಗಿದೆ. ಬರ್ಗೂರು ಹೇಳಿದ ವಚನ ಹೇಳ್ತೀನಿ. ಎನಗೊಂದು ಲಿಂಗ, ನಿನಗೊಂದು ಲಿಂಗ, ಮನೆಗೊಂದು ಲಿಂಗ, ಹೋಯಿತಲ್ಲ ಭಕ್ತಿ ಜಲವ ಕೂಡಿ, ಉಳಿ ಮುಟ್ಟಿದ ಲಿಂಗ ಮನ ಮುಟ್ಟಬಲ್ಲುದೇ ಮಹೇಶ್ವರ. ಮ್ಯಾನ್ ಮೇಡ್ ಅಂದ್ರೆ ಮನುಷ್ಯನ ಕೈ ಚಳಕದಲ್ಲಿ ಆಗಿರುವ ದೇವರನ್ನ ಇಲ್ಲಿ ಅಲ್ಲಮ್ಮ ಹೇಳ್ತಾ ಇದ್ದಾನೆ. ದೇವರನ್ನು ನಿರಾಕರಿಸ್ತಾ ಇಲ್ಲ ಅವನು. ಮನುಷ್ಯನ ಕೈ ಚಳಕದಲ್ಲಿ ದೇವರಾಗಿದ್ದಾನೆ. ಉಳಿ ಮುಟ್ಟಿದ ಲಿಂಗ, ಎಷ್ಟು ಪೆಟ್ಟುಗಳು ತಿಂದಿರಬೇಕು ಆ ಕಲ್ಲು ಲಿಂಗವಾಗೋದಕ್ಕೆ. ಉಳಿ ಮುಟ್ಟಿದ ಲಿಂಗ ಮನ ಮುಟ್ಟಬಲ್ಲುದೇ ಗುಹೇಶ್ವರ. ಇನ್ನು ಇಷ್ಟಲಿಂಗಕ್ಕೆ ಬಂದ್ರೆ ಅಂತೂ
ಎನಗೊಂದು ಲಿಂಗ, ನಿನಗೊಂದು ಲಿಂಗ, ಮನೆಗೊಂದು ಲಿಂಗ, ಹೋಯ್ತಲ್ಲ ಭಕ್ತಿ ತಗೋ. ಇಷ್ಟಲಿಂಗವನ್ನು ನಿರಾಕರಿಸ್ತಾನೆ, ಸ್ಥಾವರ ಲಿಂಗವನ್ನು ನಿರಾಕರಿಸ್ತಾನೆ. ಹಾಗಾದ್ರೆ ಏನು ಇವರು ವಚನಕಾರರು, ಏನು ಯಾವ ದೇವರು? ನಿಸರ್ಗಲಿಂಗದ ಪ್ರತಿಪಾದಕರು. ಅದಕ್ಕೆ ಅವರು ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ. ನೀವು ಅಂಬಿಗರ ಚೌಡೆಯನ್ನು ಬಂದ್ಬಿಟ್ರೆ ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಭಸ್ಮಭೂಷಣನಲ್ಲ, ಸ್ಮಶಾನ ವಾಸಿಯಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದ ತಂಗೆ ಹೆಸರಾವುದೂ ಇಲ್ಲವೆಂದ ಅಂಬಿಗರ ಚೌಡೆ. ಅವನೇ ಇಟ್ಕೊಳ್ಳೋದೇ ಇಲ್ಲ, ಅಂಕಿತ ನಾಮವೇ ಇಲ್ಲ. ಕುರುಹಿಲ್ಲದಾತಂಗೆ ಹೆಸರಾವುದೂ ಇಲ್ಲವೆಂದ ಅಂಬಿಗರ ಚೌಡೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಇನ್ನೊಂದು ವಚನ ಇದೆ, ಅದು ಬರ್ಗೂರವರು ಹೇಳಿದ್ದೆ. ನಾನು ಹೇಳಿದ್ನಲ್ಲ, ನನ್ನ ಕಿವಿಗೆ ಕಾದ ಸೀಸವನ್ನು ಇದಂಗಾಯ್ತು. ಪೃಥ್ವಿಗೆ ಹುಟ್ಟಿದ ಶಿಲೆ, ಕಲ್ಲು ಕುಟಿಗಂಗೆ ಹುಟ್ಟಿದ ಮೂರ್ತಿ, ಮಂತ್ರಕ್ಕೆ ಲಿಂಗವಾಯಿತು. ಈ ಮೂವರಿಗೆ ಹುಟ್ಟಿದ ಮಗನ ಲಿಂಗ ಎಂದು ಕೈ ಹಿಡಿಯುವ ಅಚ್ಚ ವ್ರತಗೇಡಿಗಳ ಏನೆಂಬೆ ಗುಹೇಶ್ವರ. ನಾನು ಏನು ಒಂದು ಪದ ಸೇರಿಸಿಲ್ಲ. ಭೂಮಿಯಲ್ಲಿ ಬಿದ್ದಿರುವಂತ ಒಂದು ಕಲ್ಲು ಕುಟಿಗನ ಕೈ ಚಳಕಕ್ಕೆ ಅದಕ್ಕೊಂದು ಆಕಾರ ಬಂತು. ಕಲ್ಲು ಕುಟಿಗಂಗೆ ಹುಟ್ಟಿದ ಮೂರ್ತಿ ಜಂಗಮನ ಮಂತ್ರಗಳಿಗೆ ಲಿಂಗ ಅನ್ಸ್ಕೊಂತು. ಅಂದ್ರೆ ಎಷ್ಟು ಜನ ಹುಟ್ಟೋ? 3 ಜನ ಹುಟ್ಟಿತು ಅಂತ. ಅದರ ಹುಟ್ಟಿನಲ್ಲೇ ಪವಿತ್ರತೆ ಇಲ್ಲ. ಈ ಮೂವರಿಗೆ ಹುಟ್ಟಿದ ಮಗನ ಲಿಂಗ ಎಂದು ಕೈ ಹಿಡಿಯುವ ಅಚ್ಚ ವ್ರತಗೇಡಿಗಳ ಏನೆಂಬ ಗುಹೇಶ್ವರ. ನಾನು ಅಂದಿನಿಂದ ನಾನು ಅದುವರೆಗೆ ನಾಸ್ತಿಕನಾಗಿದ್ದೆ. ಏಕೆಂದ್ರೆ ದೇವರು ಸತ್ತ, ವಸುದೇವ ಭೂಪಾಲಂ ಅವರ ಪುಸ್ತಕ ಓದಿ ದೇವರೇ ಇಲ್ಲ ಅಂತ ಇದ್ದೆ ನಾನು. ಆದ್ರೆ ಈ ಅಲ್ಲಮ್ಮನನ್ನ ಓದ್ತಾ ದೇವರು ಇದ್ರೆ ಅದು ನಿಸರ್ಗದಲ್ಲೇ ಇರಕ್ಕೆ ಸಾಧ್ಯ ಅನ್ನೋದು ನನಗೆ ಮನವರಿಕೆ ಆಯಿತು. ಮುಂದೆ ವರ್ಡ್ಸ್ ವರ್ತ್ ಇರ್ಬೋದು, ಕುವೆಂಪು ಇರ್ಬೋದು, ಅಥವಾ ಫಿಲಾಸಫಿನಲ್ಲಿ ಸ್ಪಿನೋಜಾಸ್ ಗಾಡ್ ಅಂತಲೇ ಕರೀತಾರೆ. ಅಂದ್ರೆ ನೇಚರ್ ಇಟ್ ಸೆಲ್ಫ್ ಗಾಡ್ ಅಂತ. ಇನ್ನು ಉದ್ದಾಲಕ ಆರುಣಿ ಅಂತೂ ನಿಮಗೆಲ್ಲ ಗೊತ್ತೇ ಇದೆ. ಚಾಂದೋಗ್ಯ ಉಪನಿಷತ್ತಿನ ಉದ್ದಾಲಕ ಆರುಣಿ ನಿಸರ್ಗದಲ್ಲೇ ದೇವರನ್ನ ತೋರಿಸ್ತಾನೆ ತನ್ನ ಮಗ ಶ್ವೇತಕೇತುಗೆ. ಉದ್ದಾಲಕ ಆರುಣಿ ಶ್ವೇತಕೇತು ಸಂವಾದ ಬಹಳ ಪ್ರಸಿದ್ಧವಾಗಿದೆ. ವಿವೇಕಾನಂದರು ಅಮೆರಿಕದಲ್ಲಿದ್ದಾಗ ಬಹಳ ಕಡೆ ಉದ್ದಾಲಕ ಆರುಣಿ, ಶ್ವೇತಕೇತು, ಸತ್ಯಕಾಮ ಜಾಬಾಲಿ ಇವರ ಉದಾಹರಣೆಗಳನ್ನ ಅಲ್ಲಿನವರಿಗೆ ಕೊಟ್ಟಿದ್ದಾರೆ. ನಾವು ವಿವೇಕಾನಂದರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡಿದ್ರೆ ಸಾಕು, ನಮ್ಗೆ ಗೊತ್ತಾಗೋಗುತ್ತೆ ಏನ್ ಸತ್ಯ ಅಂತ. ಇಲ್ಲಿ ವಿವೇಕಾನಂದರ ಒಂದು ಕೊಟೇಶನ್ ಅನ್ನ ಬರ್ಗೂರ್ ಕೋಟ್ ಮಾಡಿದ್ದಾರೆ. ಅದಕ್ಕಿಂತ ಪವರ್ಫುಲ್ ಕೊಟೇಶನ್ಸ್ ಇದೆ ವಿವೇಕಾನಂದ ಅವರು. ಯಾಕೆಂದ್ರೆ ಬುದ್ಧನನ್ನ ಮತ್ತು ಆದಿಶಂಕರಾಚಾರ್ಯರನ್ನ ಪರಸ್ಪರ ಹೋಲಿಸ್ತಾ ಜಳ್ಳು ಕಾಳು ನ್ಯಾಯವನ್ನ ಮಂಡಿಸಿದ್ದಾರೆ ಸ್ವಾಮಿ ವಿವೇಕಾನಂದ. ಆದಿಶಂಕರಾಚಾರ್ಯ ಬಹಳ ಸಂಕುಚಿತ ಮನಸ್ಸಿನವನು. ಅವನು ದೊಡ್ಡ ಪಂಡಿತ, ನೋ ಡೌಟ್. ಆದರೆ ಅವನ ಮನಸ್ಸು ಚಿಕ್ಕದು. ಬುದ್ಧ ದೇವ, ಅವನ ಹೃದಯ ವಿಶಾಲವಾದದ್ದು. ಆದಿಶಂಕರಾಚಾರ್ಯರ ಅದ್ವೈತ ವಾಗದ್ವೈತ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಮಾತಿನ ಅದ್ವೈತ ಅದು ಅಷ್ಟೇನೆ, ಅನುಷ್ಠಾನ ಅದ್ವೈತ ಅಲ್ಲ. ಆದರೆ ಬುದ್ಧ ಒಂದು ರೀತಿ ಅವನು ಅನುಷ್ಠಾನ ಅದ್ವೈತದ. ಸಕಲ ಜೀವರಾಶಿಯನ್ನು, ಈ ಭೂಮಿಯ ಮೊದಲ ಪರಿಸರವಾದಿ ಯಾರು ಅಂತ ಅಂದ್ರೆ ಬುದ್ಧ ಅಂತ ನಾವು ಧಾರಾಳವಾಗಿ ಹೇಳ್ಬೋದು. ಇದು ನಾವು ತಿಳ್ಕೊಳ್ಬೇಕಾದ ಸತ್ಯ. ಇದನ್ನೆಲ್ಲ ಬರ್ಗೂರು ಕೋಟ್ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಇವರು ಪಾಪ KS ಭಗವಾನ್, ನನ್ನ ಬಹಳ ಆತ್ಮೀಯ ಗೆಳೆಯರವರು, ಶಂಕರಾಚಾರ್ಯರ ಪ್ರತಿಗಾಮಿತನ ಅಂತ ಒಂದು ಪುಸ್ತಕ ಬರೋದು. ಈಗ ಏನು ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದೆ. ಅವ್ರು ಹೇಳಿದ ಸತ್ಯನೇ. ಸ್ವಾಮಿ ವಿವೇಕಾನಂದರೇ ಹೇಳಿದಾರಲ್ವಾ, ಶಂಕರಾಚಾರ್ಯರ ಪ್ರತಿಗಾಮಿತನ ಏನು ಅನ್ನೋದನ್ನ ಸ್ವಾಮಿ ವಿವೇಕಾನಂದರೇ ಹೇಳಿದ್ದಾರೆ. ಕುವೆಂಪು ಈ ಹಾಡು ಬರೆದಾಗ ಭಗವಾನ್ ಹೋಗಿ ಕುವೆಂಪುಗೆ ಹೇಳ್ತಾರೆ, ನೋಡಿ ಈ ತರ ಎಲ್ಲ ಇದೆ, ನೋಡಿ ಈ ತರ ಹೇಳಿದೆ ಶಂಕರಾಚಾರ್ಯರು. ಹೌದೇ, ನಾನು ಅವಾಗ ಹುಡುಗ, ನನಗೇನು ಗೊತ್ತಿಲ್ಲ.
ಹಾಗಿದ್ರೆ ನೀವು ಆ ವಿಚಾರಗಳನ್ನ ತನ್ನಿ, ಮುನ್ನೆಲೆಗೆ ತನ್ನಿ ಅಂತ ಭಗವಾನ್ ಸಜೆಸ್ಟ್ ಮಾಡ್ತಾರೆ. ಇದೆಲ್ಲ ಗಮನಿಸಬೇಕು. ಅದು ಕೂಡ ಶಂಕರಾಚಾರ್ಯರ ಪ್ರತಿಗಾಮಿತನ ಅನ್ನೋದು ಕೂಡ ಕನ್ನಡದ ವಿಚಾರ ಸಾಹಿತ್ಯದ ಕೃತಿ. ಇವೆಲ್ಲ ಗಮನಿಸಬೇಕಾದ್ದು. ಒಟ್ಟಲ್ಲಿ ಇಂಥ ಕೃತಿ ಇವತ್ತಿಗೆ ತುಂಬಾ ಅಗತ್ಯ ಇದೆ. ಯಾಕೆಂದ್ರೆ ಕ್ಯಾನ್ಸರ್ನ ಮೆಡಿಕಲ್ ಸೈನ್ಸ್ನಲ್ಲಿ ರ್ಯಾಪಿಡ್ ಗ್ರೋತ್ ಅಂತ ಕರೀತಾರೆ. ಡಿಸೆಂಬರ್ 6 ಬಾಬ್ರಿ ಮಸೀದಿ ಉರುಳಿದ ಮೇಲೆ ಏನು ಘಟನೆಗಳಾಯ್ತು ಅನ್ನೋದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಇವತ್ತು ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದೇವೆ. ಇದೆಲ್ಲ ಯೋಚನೆ ಮಾಡಬೇಕು ನಾವು, ನಮ್ಮ ಮಕ್ಕಳಿಗೆ ತಿಳಿಯಬೇಕು. ಎಸ್ಪೆಷಲಿ RSS ಇಲ್ಲ, ಮತ್ತು RSS ಹಿಂದೂ ಧರ್ಮದಲ್ಲೇ ಇದೆ ಅಂತಲ್ಲ, ಇಸ್ಲಾಂನಲ್ಲೂ ಇರ್ಬೋದು, ಕ್ರಿಶ್ಚಿಯನ್ನಲ್ಲೂ ಇರ್ಬೋದು, ಎಲ್ಲ ಸಾಂಸ್ಥಿಕ ಧರ್ಮಗಳಲ್ಲೂ RSS ಇದೆ. ದೇವನೂರು ಮಹಾದೇವ ಆ ಬಗ್ಗೆ ಬಹಳ ಕ್ಲಿಯರ್ ಆಗಿ ಬರ್ಬಿಟ್ಟಿದ್ದಾರೆ. RSS ನ ಆಳ ಅಗಲದಲ್ಲಿ ಅವರು RSS ಅನ್ನೋದು ಬರೀ ಹಿಂದೂ ಧರ್ಮದಲ್ಲಷ್ಟೇ ಅಲ್ಲ, ಎಲ್ಲ ಧರ್ಮಗಳಲ್ಲೂ ಇದೆ, ಎಲ್ಲ ಸಾಂಸ್ಥಿಕ ಧರ್ಮಗಳಲ್ಲಿದೆ ಅಂತ ನಾನು ಸ್ವಲ್ಪ ಒತ್ತಿ ಹೇಳ್ತೀನಿ. ಸಾಂಸ್ಥಿಕ ಧರ್ಮ ಬೇರೆ, ಮತ ಬೇರೆ, ಅಧ್ಯಾತ್ಮ ಬೇರೆ. ನಮ್ಮ ಕೈವಾರದ ತಾತಯ್ಯ ಅಥವಾ ವೀರಬ್ರಹ್ಮೇಂದ್ರ, ಯೋಗಿ ವೇಮನ, ನೀವು ಯಾರನ್ನಾದ್ರೂ ತೆಗೆದುಕೊಳ್ಳಿ, ಸಂತರು, ಅವರು ಮುಖ್ಯವಾಗಿ ಷಣ್ಮತಗಳನ್ನು ಒಪ್ಪುವುದಿಲ್ಲ. 6 ಮತಮುಲ್ಲು ಅಂತಲೇ ಹೇಳ್ತಾರೆ ತಾತಯ್ಯ. ಅದನ್ನು ರಿಜೆಕ್ಟ್ ಮಾಡ್ತಾರೆ 6 ಮತಗಳನ್ನು. ಯಾವುದು 6 ಮತಗಳು? ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಆದಿಶಂಕರಾಚಾರ್ಯ ಸ್ಥಾಪಿಸಿದ 6 ಪೂಜಾ ವ್ಯವಸ್ಥೆಗಳೇ ಷಣ್ಮತ ಪ್ರತಿಪಾದನೆಯನ್ನ ಕುರಿತು ಇಲ್ಲಿ ಹೇಳಲೇಬೇಕು. ಯಾವುದು ಆ ಷಣ್ಮತಗಳು ಅಂತ ಅಂದ್ರೆ, ಶೈವ ಪೂಜೆ, ವೈಷ್ಣವ ಪೂಜೆ, ಶಾಕ್ತ ಪೂಜೆ, ಗಾಣಪತ್ಯ ಪೂಜೆ, ಸ್ಕಂದ ಪೂಜೆ, ಸೌರ ಪೂಜಾ ವ್ಯವಸ್ಥೆಗಳು, ಇವೇ ಷಣ್ಮತಗಳು. ಇದು ಪಕ್ಕ ಪುರೋಹಿತಶಾಹಿ ವ್ಯವಸ್ಥೆ. ಇದಕ್ಕೆ ವಿರುದ್ಧವಾಗಿ ನಮ್ಮ ಭಾರತದ ಯೋಗಿಗಳು, ಬುದ್ಧನಿಂದ ಹಿಡಿದು ಕೈವಾರದ ತಾತಯ್ಯನವರೆಗೆ ನಾವು ಅಚಲ ಗುರುಮಾರ್ಗ ಅಂತ ನಾವು ಕರಿತೇವೆ. ಈ ಅಚಲ ಗುರುಮಾರ್ಗದಲ್ಲಿ ಇದನ್ನ ಅವರು ಷಟ್ಚಕ್ರ ಅಂತ ಕರೀತಾರೆ. ಮೂಲಾಧಾರದಿಂದ ಸಹಸ್ರಾರದವರೆಗೆ 6 ಚಕ್ರಗಳು. ಷಣ್ಮತಗಳನ್ನು ನಿರಾಕರಿಸಿ ಷಟ್ಚಕ್ರ ಪ್ರಯೋಗವನ್ನ ಅವರು ಮಾಡ್ತಾರೆ ಮತ್ತು ಅದನ್ನ ಎತ್ತಿ ಹಿಡಿತಾರೆ. ಇದನ್ನೇ ಅಚಲ ಗುರುಮಾರ್ಗ ಅಂತ ಕರೀತಾರೆ. ಅಚಲ ಅಂತ ಅಂದ್ರೆ ಬೌದ್ಧ ದಶಭೂಮಿಕ. ನಮ್ಮ ಶರಣರಲ್ಲಿ ಹೇಗೆ ಭಕ್ತ ಸ್ಥಳ, ಮಾಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ ಇದೆಯೋ ಹಾಗೆ ದಶಭೂಮಿಕ ಇದು ಅಂತ ಬರುತ್ತೆ. ಅದರಲ್ಲಿ 8ನೇದೇ ಅಚಲ, 9ನೇದು ಸಾಧುಮತಿ, 10ನೇದು ಧರ್ಮಮೇಘ. ಈ 10 ಅವಸ್ಥೆಗಳು ಬೌದ್ಧ ಸಾಧಕನ ಅವಸ್ಥೆಗಳು. ನಮ್ಮಲ್ಲಿ ಅಚಲ ಗುರುಮಾರ್ಗ ಇದೆ. ವೀರಬ್ರಹ್ಮಂ, ಕೈವಾರದ ತಾತಯ್ಯ, ಯೋಗಿ ವೇಮನ ಇವರೆಲ್ಲ ಅಚಲ ಗುರು ಪರಂಪರೆಗೆ ಸೇರಿದವರು. ಇವರು ಯಾರು ಕೂಡ ಪುರೋಹಿತಶಾಹಿ ವ್ಯವಸ್ಥೆಯನ್ನು ಒಪ್ಪಲ್ಲ. ಇದನ್ನೇ ಕುವೆಂಪು ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಬನ್ನಿ ಅಂತ ಕರೆದಿದ್ರು. ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಅದೇ 20th ಸೆಂಚುರಿಯಲ್ಲಿ ಭಕ್ತಿ ಕೆಲಸಕ್ಕೆ ಬರಲ್ಲ ಅನ್ನೋದು ಗೊತ್ತಾಗೋಯ್ತು ಕುವೆಂಪು. ಅದಕ್ಕೋಸ್ಕರ ಅವರು ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಅಂತ ಕರೀತಾರೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡು ಈ ಅಚಲ ಗುರು ಪರಂಪರೆ ಏನಿದೆ ಅಥವಾ ಧರ್ಮ ಮೇಘ ಪರಂಪರೆ ಏನಿದೆ ಅದನ್ನು ನಾವು ಗಮನಿಸಬೇಕು. ಕುವೆಂಪು ಕೂಡ ನನ್ನ ಪ್ರಕಾರ ಅಚಲ ಗುರು ಪರಂಪರೆಗೆ ಸೇರ್ತಾರೆ. ಯಾರು ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆಯನ್ನು ಎತ್ತಿ ಹಿಡಿಯುತ್ತಾರೋ ಅವರೆಲ್ಲರೂ ಅಚಲ ಗುರುಮಾರ್ಗಕ್ಕೆ ಸೇರಿದವರು. ಆಮೇಲೆ ದೇಹವೇ ದೇವಾಲಯ ಅಂತಿದೆ. ಈ ದೇಹವೇ ದೇವಾಲಯ, ಶರಣಸತಿ ಲಿಂಗಪತಿ, ಈ ವಿಚಾರಗಳನ್ನ ಬರ್ಗೂರವರು ಕೋಟ್ ಮಾಡ್ತಾರೆ. ಇದು ಧರ್ಮದ ಖಾಸಗಿತನವನ್ನು ಎತ್ತಿ ಹಿಡಿಯುತ್ತೆ ಅಂತ.
ಧರ್ಮ ಅನ್ನೋದು ಬಜಾರಿನ ವಿಷಯ ಅಲ್ಲ, ಅದು ಪಬ್ಲಿಕ್ ಅಲ್ಲ, ಪರ್ಸನಲ್, ಬಹಳ ಖಾಸಗಿಯದ್ದು. ಎಷ್ಟು ಖಾಸಗಿಯದ್ದು ಅಂದ್ರೆ ಶರಣ ಸತಿ ಲಿಂಗಪತಿ, ಸತಿಪತಿ ಭಾವ. ಗಂಡ ಹೆಂಡತಿ ಅನ್ನೋದು ತುಂಬಾ ಹೈಲಿ ಪರ್ಸನಲ್. ಭಕ್ತ ಮತ್ತು ದೇವರು ಅನ್ನೋದು ಕೂಡ ಅಷ್ಟೇ ಪರ್ಸನಲ್. ಇದನ್ನ ಜೇಡರ ದಾಸಮಯ್ಯ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಇನ್ನೊಂದು 10 ನಿಮಿಷ ನಾನು ಮಾತಾಡಿದ್ದು, ನಾನು ಮಾತು ನಿಲ್ಲಿಸ್ಬಿಡ್ತೀನಿ. ಸತಿಯ ಸಂಘವನ್ನು, ಅತಿಶಯದ ಗಾಸವನ್ನು, ಪೃಥ್ವಿ ಈಶ್ವರನ ಪೂಜೆಯನ್ನು ಅರಿವುಳ್ಳೊಡೆ ಪರರ ಕೈಯಲ್ಲಿ ಮಾಡಿಸುವರೇ ರಾಮನಾಥ. ಸತಿಯ ಸಂಘವನ್ನು ಯಾರು ಮಾಡಬೇಕು? ಗಂಡ ಮಾಡಬೇಕು. ನಮ್ಮ ಊಟ ಯಾರು ಮಾಡಬೇಕು? ನಾವೇ ಮಾಡಬೇಕು. ಪೃಥ್ವಿ ಈಶ್ವರನ ಪೂಜೆಯನ್ನು ಅರಿವುಳ್ಳೊಡೆ ಪರರ ಕೈಯಲ್ಲಿ ಮಾಡಿಸುವರೆ. ನಾನು ನನ್ನ ಹೆಂಡತಿಗೆ ಹೇಳ್ಬಿಟ್ಟಿದ್ದೇನೆ, ನನಗೂ ಅವಳಿಗೂ ಜಗಳ ಬರೋದೇನೆ ಇದೇ ವಿಷಯಕ್ಕೆ, ಯಾವ ವಿಷಯಕ್ಕೂ ಜಗಳ ಬರೋದು. ನೀನು ಪೂಜೆ ಮಾಡು, ನಾನು ಭಾಗವಹಿಸ್ತೀನಿ. ನೀನು ಪುರೋಹಿತರನ್ನ ಕರೆಸಿದ್ರೆ ನಾನು ಮನೆಯಲ್ಲೇ ಇರಲ್ಲ. ನಾನು ಇವತ್ತಿಗೂ ಇದನ್ನ ಪಾಲಿಸ್ತಾ ಇದ್ದೀನಿ. ಇದು ಬಹಳ ನಾವು ಅಂದ್ಕೊಂಡಂಗೆ ಬದುಕೋದು ತುಂಬಾ ಕಷ್ಟ ಇದೆ, ಬಹಳ ದೊಡ್ಡ ಹೋರಾಟ. ತೇಜಸ್ವಿ ಕೂಡ ಅದನ್ನ ಹೇಳ್ತಾರೆ, ನಾವು ಅಂದುಕೊಂಡಂತೆ ಬದುಕಬೇಕು ಅಂತ ಅಂದ್ರೆ ಅದು ಬಹಳ ದೊಡ್ಡ ಹೋರಾಟ ಅಂತ ಹೇಳ್ತಾರೆ. ಇದೆಲ್ಲ ಗಮನಿಸಬೇಕು. ಸುಮ್ಮನೆ ವೇದಿಕೆ ಮೇಲೆ ನಿಂತು ಮಾತಾಡೋದಲ್ಲ, ಜೀವನದಲ್ಲಿ ಅಳವಡಿಸ್ಕೊಂಡಾಗಲೇ ಅದು ಗೊತ್ತಾಗೋದು ಏನು ಅಂತ. ಈ ದೇಹದೊಳಗೆ ದೇವಾಲಯ ಅನ್ನೋದು ಈ ಅರ್ಥದಲ್ಲಿ ಅತ್ಯಂತ ಖಾಸಗಿಯಾದ. ಇಲ್ಲಿ ಬರಗೂರವರು ಕೂಡ ದೇಹದೊಳಗಡೆನೆ ವೈಚಾರಿಕತೆಯನ್ನು ಕಾಣ್ತಾರೆ. ನಾನು ಕೆಲವು ಸೆಲೆಕ್ಟೆಡ್ ವಾಕ್ಯಗಳಿದೆ, ಓದ್ತೇನೆ. ಸಿದ್ಧಾಂತ ಒಂದು ಮಿದುಳು ಮಾತ್ರವಾಗಿರದೆ ಮನಸ್ಸು ಕೂಡ ಆದಾಗ ಜನರನ್ನು ತಲುಪುತ್ತದೆ. ಮಾರುಕಟ್ಟೆ ಮಿದುಳುಗಳಿಗೆ ಮೈ ಮುಖ್ಯವಾಗುತ್ತದೆ, ಮನಸ್ಸು ಮುಖ್ಯವಾಗುವುದಿಲ್ಲ. ನಿಜವಾದ ಧರ್ಮ ಇರುವುದು ಮಾನವರ ಹೃದಯದಲ್ಲೇ ಹೊರತು ಶಾಸ್ತ್ರಗಳಲ್ಲಿ ಅಲ್ಲ. ಕನ್ನಡ ಸಾಹಿತಿಗಳು ಧರ್ಮದ್ವೇಷಕ್ಕೆ ಬರಿಯ ಕೊರಳಾಗಲಿಲ್ಲ, ಮಾನವೀಯತೆಯ ಕರುಳಾದರು. ದ್ವೇಷಾತೀತತೆ ಕಂಠಸ್ಥವಾಗದೆ ಕರುಳಸ್ಥವಾಗಬೇಕು. ನೋಡಿ, ಮಿದುಳು, ಕೊರಳು, ಹೃದಯ, ಕರುಳು, ಇವರು ದೇಹದೊಳಗಡೆನೆ ಇರುವಂತಹ ಒಂದು ವಿಚಾರವಾದವನ್ನ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಬೇಕು ನಾವು. ನಾನಿಲ್ಲಿ ಸುಮಾರು 6 ಪುಟಗಳಷ್ಟು ಗುರುತಾಕೊಂಡು ಬಂದಿದ್ದೇನೆ, ಆದರೆ ನಾನು ಅದನ್ನೇನು ನನಗೋಸ್ಕರ ಗುರುತಾಕೊಂಡು ಇನ್ನೊಂದು ಮಾತನ್ನ ಹೇಳಿ ನಾನು ನಿಲ್ಲಿಸ್ತೇನೆ. ಏನದು ಅಂದ್ರೆ, ಕನ್ನಡ ಬಹಳ ಉನ್ನತವಾದ ತಂದೆ ಆದಂತ ಲಿಪಿ ಇದೆ. 2 ಸಹಸ್ರಮಾನದ ಭಾಷೆ ಕನ್ನಡ. ಸಾಹಿತ್ಯ ಪರಂಪರೆನೇ 1 ಸಹಸ್ರಮಾನ ಇದೆ. ಇದರ ಮುಂದೆ ಇಂಗ್ಲಿಷ್ ಅಂತ ಅಂದ್ರೆ, ನನಗೆ ಆದಿಕವಿ ಶೇಕ್ಸ್ಪಿಯರ್ ಇಂಗ್ಲಿಷ್ 500 ವರ್ಷ ಅಷ್ಟೇ. 2 ಸಹಸ್ರಮಾನಗಳ ಕನ್ನಡದಲ್ಲಿ 500 ವರ್ಷಗಳ ಇಂಗ್ಲಿಷ್ಗೆ ತನ್ನದೇ ಆದ ಲಿಪಿನೇ ಇಲ್ಲ. ಅದು ಬಳಸ್ತಾ ಇರೋದು ರೋಮನ್ ಲಿಪಿ. ಹಿಂದಿಗೂ ಅಷ್ಟೇ ಲಿಪಿ ಇಲ್ಲ, ದೇವನಾಗರಿಯನ್ನು ಬಳಸ್ತಾರೆ. ಆದರೆ ಕನ್ನಡಕ್ಕೆ ತನ್ನದೇ ಆದಂತ ಲಿಪಿ ಇದೆ. ಒಂದು ಕಾಲದಲ್ಲಿ ತೆಲುಗು ಕನ್ನಡಕ್ಕೆ ಒಂದೇ ಲಿಪಿ ಇತ್ತು, ವಿಜಯನಗರ ಕಾಲದಲ್ಲಿ. ಮೊಳೆಗಳು ಬಂದಾಗ, ಪ್ರಿಂಟಿಂಗ್ ಪ್ರೆಸ್ ಬಂದಾಗ ಸ್ವಲ್ಪ ಚೇಂಜ್ ಆಯಿತು. ಅವ್ರು ತೆಲುಗುನವರು ಅದೇ ಉಳಿಸ್ಕೊಂಡಿದ್ದಾರೆ, ಕನ್ನಡದವರು ಸ್ವಲ್ಪ ಬದಲಾಗಿದ್ದಾರೆ ಅಷ್ಟೇ. ತೆಲುಗು ಕನ್ನಡ ಲಿಪಿ ಒಂದೇನೆ. ತಮಿಳಿಗೂ ಅಷ್ಟೇ, ಮಲಯಾಳಕ್ಕೂ ಅಂದ್ರೆ ಇಲ್ಲಿ ಕನ್ನಡ ಎಷ್ಟು ಶಕ್ತಿಯುತವಾದ ಭಾಷೆ ಅನ್ನೋದನ್ನ ಇಲ್ಲಿ ನೆನೆಸ್ಕೋಬೇಕು. ನಾನು ಹೇಳ್ತಾ ಇರ್ತೇನೆ, ಪಂಪ ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ ಅಂತ ಹೇಳ್ತಾನೆ. ತನ್ನ ಭಾರತದಲ್ಲಿ ಯಾರು ಬಹಳ ಪ್ರಮುಖರು ಅಂತ ಹೇಳುವಾಗ ಅವನು ಮೊದಲು ಹೇಳೋದೇ ದುರ್ಯೋಧನ ಹೆಸರು. ಚಲದೊಳ್ ದುರ್ಯೋಧನಂ, ನನ್ನಿಯೊಳಿನ ತನಯಂ, ಗಂಡಿನೊಳ್ ಭೀಮಸೇನಂ, ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ. ಭೀಷ್ಮ
ನನಗೆ ಕನ್ನಡ ಭೀಷ್ಮನಂತೆ ಕಾಣುತ್ತದೆ. ಅತ್ಯುನ್ನತಿ ಕನ್ನಡ. ಇಂಗ್ಲಿಷ್ ಅಭಿಮನ್ಯು. ಮಹಾಭಾರತದಲ್ಲಿ ಯಾರಪ್ಪ ಅಪ್ರತಿಮ ವೀರರು ಅಂದ್ರೆ ಇಬ್ಬರೇ. 18 ದಿವಸಗಳ ಮಹಾಯುದ್ಧದಲ್ಲಿ 10 ದಿವಸಗಳನ್ನು ಹೋರಾಡಿದ ಭೀಷ್ಮ, ಒಂದೇ ದಿನ ಹೋರಾಡಿದ ಅಭಿಮನ್ಯು. ಇವರಿಬ್ಬರೇ ಮಹಾವೀರರು. ನನ್ನ ದೃಷ್ಟಿಯಲ್ಲಿ ಇಂಗ್ಲಿಷ್ ಅಭಿಮನ್ಯು ಇದ್ದಂಗೆ. ಇದು ಇಂಗ್ಲಿಷ್ ನಾನು ಅವಮಾನ ಮಾಡ್ತಾ ಇಲ್ಲ. ಅದಕ್ಕೆ ಕೆಲವು ಮಿತಿಗಳಿದೆ ಮತ್ತು ಶಕ್ತಿಯೂ ಇದೆ. ನೋಡಿ, ಜಲಪಾತ ಸಂಸ್ಕೃತ ಪದ. ಇದನ್ನ ನೀವು ಇಂಗ್ಲಿಷ್ನಲ್ಲಿ ಹೇಳಿ ಅಂತ ಅಂದ್ರೆ ವಾಟರ್ ಫಾಲ್ಸ್ ಅಂತ ಅನ್ಬೋದು, ಅಥವಾ ಇನ್ನು ಸ್ವಲ್ಪ ಗೊತ್ತಿರೋರು ಕ್ಯಾಸ್ಕೇಡ್ ಅನ್ಬೋದು. ಎರಡೇ ಪದ ಇರೋದು ನನಗೆ ತಿಳಿದಂಗೆ. ನಿಮ್ಮ ಕನ್ನಡದಲ್ಲಿ ಎಷ್ಟು ಪದಗಳು? ಜಲಪಾತಕ್ಕೆ ಕುವೆಂಪು ನೀರು ಬೀಳ ಅಂತ ಕರೀತಾರೆ. ನೀರು ಬೀಳ್ತಾ ಇದೆ ಅಂತ. ಏಕಲವ್ಯ ಬೆರಳಿಗೆ ಕೊರಳು ನಾಟಕದಲ್ಲಿ ನೀರು ಬೀಳ ಎಂಬ ನವ ಪದವನ್ನು ಸೃಷ್ಟಿ ಮಾಡಿದ್ದಾರೆ. ಗಿಡುಗು ಅಂತಾರೆ. ಬೇಂದ್ರೆ ತಮ್ಮ ಕವಿತೆಯೊಂದರಲ್ಲಿ ಗಿಡುಗು ಅಂತ ಹೇಳ್ತಾರೆ. ಗಿಡುಗು ಅಂದ್ರೆ ವಾಟರ್ ಫಾಲ್ಸ್. ಅಬ್ಬಿ ಫಾಲ್ಸ್, ಕಾಂಪೌಂಡ್ ಗೋಡೆ ಅಂದಂಗೆ. ಅಬ್ಬಿ ಅಂದ್ರೇನೆ ಫಾಲ್ಸ್. ಅದು ಅರ್ಥವಾಗದೇ ಇರೋರು ಅಬ್ಬಿ ಫಾಲ್ಸ್ ಅಂತ ರಿಪೀಟ್ ಮಾಡ್ತಾರೆ. ಮಡಿಕೇರಿ ಅಬ್ಬಿ. ದೊಡ್ಡ ಹೆಬ್ಬೆ, ಚಿಕ್ಕ ಹೆಬ್ಬೆ, ಚಿಕ್ಕಮಗಳೂರು ಹೆಬ್ಬೆ ವಾಟರ್ ಫಾಲ್ಸ್. ದಬದಬೆ, ನೀರು ದಬ 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 ಅಂತ ಬೀಳ್ತಾ ಇರುತ್ತಲ್ಲ, ಅದು ದಬದಬೆ. ನೋಡಿ ಕನ್ನಡ ಎಷ್ಟು ಸಮೃದ್ಧವಾದ ಭಾಷೆ. ನಮ್ಮ ಕನ್ನಡದಲ್ಲಿ ಹೇಳಕ್ ಬರಲ್ಲ, ಇಂಗ್ಲಿಷಲ್ಲಿ ಹೇಳಕ್ ಬರುತ್ತೆ ಅನ್ನೋದು ನಾನೊಪ್ಪಲ್ಲ. ಅಲ್ಲ, ಅದು ಉರು ಹೊಡೆದಿರೋದು ಅಷ್ಟೇ. ಉರು ಹೊಡೆದಿರೋದು ಹೇಳಕ್ ಬರುತ್ತೆ ಅಂತ. ಅರಗಿಸ್ಕೊಂಡಿದ್ರೆ ಯಾಕೆ ಬರಲ್ಲ? ಯಾವ ಭಾಷೆ ಹೇಳ್ಬೇಕಾದ್ರೂ ಹೇಳ್ಬೋದು. ಯಾವಾಗ ಅರಗಿಸ್ಕೊಂಡಿರೋದಿಲ್ವೋ, ಉರು ಹೊಡೆದಿರ್ತೀವೋ, ಅವಾಗ ಇಂಗ್ಲಿಷ್ನಲ್ಲಿ ಮಾತ್ರ ಹೇಳಕ್ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಜಗತ್ತಿನಲ್ಲಿ ಪರಭಾಷೆಯಲ್ಲಿ ಶಿಕ್ಷಣ ಮತ್ತು ಆಡಳಿತ ನಡೆಸುತ್ತಿರುವ ಜಗತ್ತಿನ ಏಕೈಕ ದೇಶ ಭಾರತ. ನಮ್ಮೆಲ್ಲರ ಪತನಕ್ಕೆ ಅದೇ ಕಾರಣ. ಈ ಮಾತು ನಾನೆಲ್ಲ ಹೇಳಿರೋದು. ಅಂತಾರಾಷ್ಟ್ರೀಯ ಭಾಷಾ ವಿಜ್ಞಾನಿ ಈಗಿಲ್ಲ, ಡಾಕ್ಟರ್ ಬದ್ರಿರಾಜ ಕೃಷ್ಣಮೂರ್ತಿ. ಅವರು ಅಮೆರಿಕದಲ್ಲಿ ಬಹಳ ದೊಡ್ಡ ಲಿಂಗ್ವಿಸ್ಟಿಕ್ ಪ್ರೊಫೆಸರ್. ಅವರು ಆಂಧ್ರದವರು. ತೆಲುಗಿನಲ್ಲಿ ಕೂಡ ಎಷ್ಟೋ ಪುಸ್ತಕಗಳು ಬರೆದಿದ್ದಾರೆ. ಅವರು ಹೇಳಿರೋ ಮಾತು, ಪರಭಾಷೆಯಲ್ಲಿ ಶಿಕ್ಷಣ ಮತ್ತು ಆಡಳಿತ ನಡೆಸುತ್ತಿರುವ ಜಗತ್ತಿನ ಏಕೈಕ ದೇಶ ಭಾರತ. ಇದೇ ನಮ್ಮ ದುರಂತ. ಇದನ್ನೆಲ್ಲ ತಿದ್ಕೋಬೇಕಾಗಿದೆ ನಾವು. ಅದು ಯಾವಾಗ ತಿದ್ಕೋತೀವೋ ಗೊತ್ತಿಲ್ಲ. ಇಷ್ಟೇ ನನ್ನ ಮಾತು ತಿಳಿಸ್ತೀನಿ.